ಕುಮಾರ ಹೋದನು ಹೊರಟೇ ಹೋದನು. ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರು ಇಲ್ಲವೇ? ಇವನಿಗೆ ಯಾರು ಬುದ್ಧಿ ಹೇಳುವವರು ಇಲ್ಲವೇ? ಯಾವನು ಸಾಮ ದಾನ ಭೇದ ಇವುಗಳನ್ನು ಮರೆತು ದಂಡವೇ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗೃತಿಯಾಗಿ ಜೀವನದಲ್ಲಿ ಸಂಕಟಕ್ಕೀಡಾಗುವನು. ವಿದುರ, ಬಾ ಹೋಗು, ನನ್ನ ಗಾಂಧಾರೆಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ಮಗನಿಗೆ ಬುದ್ಧಿ ಹೇಳಿ ಪ್ರಯತ್ನಿಸಿ ನೋಡಲಿ. ತಮ್ಮ ಆಜ್ಞೆಯಂತೆ ಆಗಲಿ. ಹೋಗು ವಿದುರ. ಧೃತರಾಷ್ಟ್ರ ರಾಜೇಂದ್ರ, ಈ ದುರ್ವರ್ತನನ್ನು ನೀವು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಕೀರ್ತಿಯನ್ನು ನೀವು ಹೇಗೆ ಕಾಪಾಡಿಕೊಳ್ಳುವಿರಿ? ಈಗ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಗ್ರಾಮದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದು ಧರ್ಮವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿದೆ. ಅನೈಚ್ಛಿಕವಾದ ಈ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಭೂಮಿಗೆ ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ಈ ಅಶಾಂತಿಯಿಂದ ನೀನು ಉದ್ಧಾರ ಮಾಡುವುದಾದರೆ ಈಗ ನಾನು ಹೇಳಿದಂತೆ ಮಾಡಿರಿ, ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹತ್ತಿ ಉರಿಯುತ್ತಿರುವುದು, ಪರಮಾತ್ಮ ಹತ್ತಿ ಉರಿಯುತ್ತಿರುವುದು. ಆದರೆ ನಾನೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ಪರಮಾತ್ಮ, ನೀವೇ ನನ್ನ ಪುತ್ರರನ್ನ ಕಾಪಾಡಬೇಕು. ಪರಮಾತ್ಮ, ಕಾಪಾಡಬೇಕು. ಕುಮಾರನೆಲ್ಲಿ? ಗಾಂಧಾರಿ, ಗಾಂಧಾರಿ, ಕುಮಾರನೆಲ್ಲಿ? ಬಾ ಬಂದ್ಯಾ ಗಾಂಧಾರಿ? ನೋಡಿದ್ಯಾ ನಮ್ಮ ಪುತ್ರರ ವರ್ತನೆಯನ್ನು? ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನು ತಂದೆ ಒಡಂಬಡುವಂತೆ ಮಾಡುವ ಕಾರ್ಯವು ನಿನ್ನದು ಗಾಂಧಾರಿ, ನಿನ್ನದು. ವಿದುರ, ಹೋಗು, ಆ ಹತಭಾಗ್ಯನನ್ನು ಮತ್ತೊಮ್ಮೆ ಇಲ್ಲಿಗೆ ಬರಮಾಡು. ತಮ್ಮ ಆಜ್ಞೆಯಂತೆ ಆಗಲಿ. ತಿಳಿಯಿತೆ? ಯಾವುದನ್ನು ಕರೆಸಿದವರು? ಯಾರು? ಕುಮಾರ, ಬಾ ಮಗನೇ. ಕುಮಾರ, ಸುಯೋಧನ, ಪಾಂಡವರೊಳು ನೀನು ಸಂಧಿಯಾಗೈದು, ಪಾಂಡವರೊಳು ನೀನು ಸಂಧಿಯಾಗೈದು, ಧರೆಯಲ್ಲಿ ನೀನು ಹರುಷದಿ ಬಾಳು. ಸುಯೋಧನ, ಕುಮಾರ, ನನ್ನ ಮಾತನ್ನು ಕೇಳು. ಧರೆಯೊಳು ನೀನು ಹರುಷದಿ ಬಾಳು, ಧರೆಯೊಳು
ತನಯ ನಾನು ಪುತ್ರ, ಏಕೆ ನನ್ನ ಮಾತುಗಳನ್ನು ಕೇಳುವ ಇಷ್ಟವಿಲ್ಲವೇ? ನಾನು ನಿನ್ನ ತಾಯಿ, ಅಗಣ್ಯ ರಥೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಸುಯೋಧನ, ಅಮ್ಮ, ನೀನು ಬಾಲ್ಯದಲ್ಲಿರುವಾಗ ನಿನ್ನ ಕಣ್ಣುಗಳಿಂದ ಒಂದೇ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ಕೂಡ ನನ್ನ ದೇಹದ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತಿದ್ದೆನು. ಸಾಗರವು ಬತ್ತುವುದು, ನಕ್ಷತ್ರಗಳ ಎಣಿಕೆ ಇರುವುದು, ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭ ರತ್ನ. ಅಬೋಧ ಬಾಲಕರಂತೆ ಆ ರತ್ನವನ್ನು ಒಡೆಯಬೇಡ ಮಗನೇ. ಪಾನಮತ್ತನಾದ ಪಾಷಾಂಡನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ಚತುರ್ದಶ ಭುವನದಲ್ಲಿ ಎಲ್ಲಿ ಹುಡುಕಿದರೂ ಕೂಡ ತಾಯಿಯಂತ ಬಂಧುವು, ಹಿತೈಷಿಯು, ಸ್ನೇಹಿತೆಯು ನಿನಗಾರು ದೊರೆಯುವುದಿಲ್ಲ. ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿ ನಾಡು ಮಗನೇ. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಪಾಂಡವರು ಅವರು ರಾಜ್ಯವನ್ನು ಪಡೆಯಬೇಕೆಂಬ ಹಂಬಲವಿದ್ದರೆ ನನ್ನೊಡನೆ ಕ್ಷಣಸಾರಿ ಪಡೆಯಲಿ. ಇಷ್ಟ ಕೇಳಿದೆನ್ನ ಕಡೆಯ ಸಂದೇಶ. ಆ ಪಾಂಡವರು ರಾಜ್ಯವನ್ನು ಪಡೆಯಬೇಕೆಂಬ ಹಂಬಲವನ್ನು ಹೊಂದಿದ್ದರೆ ನನ್ನೊಡನೆ ರಣರಂಗದಲ್ಲಿ ಕ್ಷಣಸಾರಿ ಪಡೆಯಲಿ. ನನಗಿನ್ನ ಸಮಯವಿಲ್ಲ. ಸುಯೋಧನ, 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 ಸಮಯವಿಲ್ಲ, ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಭೆಯವಿಲ್ಲ. ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆ ಉಳ್ಳವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ನೀನು ಆಳುವೆಯಾ? ಇಲ್ಲ, ಇಲ್ಲ, ನೀನು ನಾಶ ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ಆದರೆ ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವವಾಗಿ ವಿಷಾದಮಯವಾದ ದೃಶ್ಯವನ್ನು ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಎಂತಹ ಕರುಣ ಕಥೆಯನ್ನು ಬರೆದಿರುವೆ ತಂದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ಸಂಚು ಹೂಡಿರುವರು. ಶಿವ ಶಿವ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರೋಧವು. ಏನು? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ವಾಸುದೇವ, ದೇವರನ್ನು ಮರೆತ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ತಂದೆ. ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ಏನು ಹೇಳುತ್ತಿರುವ ರಾಜಮೇಸಿ? ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಕಂಸ, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧ ದುರ್ಯೋಧನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡಲೇ? ರಾಜಮೇಸಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿದ್ದೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳು, ಸ್ಥಿತಿ ಪ್ರಳಯಗಳು ಜರುಗುವುದು. ಆಕಾಶದಲ್ಲಿನ ಗ್ರಹತಾರಕ ನಕ್ಷತ್ರಗಳು ಮಕ್ಕಳ ತಿರುಗುಗಲ್ಲಿನಂತೆ ಗಿರಗಿರಿನ ತಿರುಗುವುದು. ಕೋಟಿ ಕೋಟಿ ದುರ್ಯೋಧನರು ಮಣ್ಣಲ್ಲಿ ಹುರುಳಾಡುವರು. ಇಂತಹ ನಾನು ಒಬ್ಬ ದರ್ಪಾಂಧ ದುರ್ಯೋಧನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲೇ? ಸಾಧ್ಯವಿಲ್ಲ ರಾಜಮೇಸಿ, ಸಾಧ್ಯವಿಲ್ಲ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು, ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ ಶಿವ ಶಿವ ಕೇಳಲಾರೆ, ಕೇಳಲಾರೆ. ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಮರಿಯನ್ನು ಆಲಿಸುವುದಿಲ್ಲವೇ? ಓ ಪಾಂಡುರಂಗ, ಪ್ರಭು ವಿಠಲ,
ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೊರಟು ಹೋಗುವುದು. ನಾನು ಯಾವ ಮಹತ್ತರವಾದ ಆಶೋತ್ತರಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲುಗಂಟಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಹಾಲಂಗಿಸಿಕೊಳ್ಳಲು ಇಲ್ಲಿಗೆ ಬಂದೆನು. ಆದರವನ ಔದ್ಯತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಶಾಂತಿಯ ಹೃದಯವು ಕಪೋತ ಹುಟ್ಟಿಯ ರೆಕ್ಕೆ ಬಿಚ್ಚಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುತ್ತಿರುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಹಾಗೆ ಆಗಲಿ ವಾಸುದೇವ. ಬಂಧಿಸು ಕಳ್ಳಕೃಷ್ಣನನ್ನು. ಅಗ್ರಜ, ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಉರಿ ಬಿಸಿಲ ತಾಪಕ್ಕೆ ಸರದಿಯುತ ಬಂದುವುದೇ ದುರ್ಯೋಧನ. ಉರಿ ಬಿಸಿಲ ತಾಪಕ್ಕೆ ಸರದಿಯುತ ಬಂದುವುದೇ, ನರಿಮಾಲ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಸುರಿವ ಸೋನೆ ಮಳೆಗೆ ಕಾಳ್ಗಿಚ್ಚು ಹಾರುವುದೇ, ಬಿರುಗಾಳಿ ರಭಸಕ್ಕೆ ಗಿರಿಶಿಖರಗಳು ಚಲಿಸುವವೇ, ಧರಿಸಿರುವ ಈ ಚಕ್ರವಂಬಿಡೆ, ಧರಿಸಿರುವ ಚಕ್ರವಂಬಿಡೆ, ನಿನ್ನಂತ ಶತಕೋಟಿ ದುರುಳ ದುರ್ಯೋಧನರ ಶಿರಗಳಂ ತೆಗೆವಾಗ ಎನಗೆ ಭಯವುಂಟೆ ಮರುಳೇ. ಮರುಳೇ ಬೆದರಿಕೆಯ ಮಾತೆ ಪಶುಕಾಯ ಕೃಷ್ಣ, ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ,
ಕೆಲವು ಈ ನಿನ್ನ ಸಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆ ಸುಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆ ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ನಿನ್ನಿಂದಾಗದು. ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ ದುಶ್ಯಾಸನ, ಹೊರಗಡೆ ಕಟ್ಟುವನ್ನು ಬಂಧಿಸು, ಬಂಧಿಸು ಕಳ್ಳಕೃಷ್ಣನನ್ನು. ಈಗ ಕಟ್ಟಿರಿ, ಈಗ ಬಂಧಿಸು. ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಕೃಷ್ಣನೇ. ಯಾರನ್ನು ಹಿಡಿಯಲಿ, ಯಾರನ್ನು ಬಂಧಿಸಲಿ? ಮಾಯೆ, ಮಾಯೆ, ವಂಚನೆ, ವಂಚನೆ. ಓ ದುರಾತ್ಮ, ಇಲ್ಲಿ ಇರುವೆಯಾ? ನಾನು ನಿನ್ನ ಸಹೋದರ ದುರ್ಜಯ. ಎಲ್ಲವೋ ನೀಚ, ಇಲ್ಲಿ ಅಡಗಿರುವೆಯಾ? ಅಯ್ಯೋ ದಡ್ಡ, ನಾನು ವೀರ ಶೂರಕರ್ಣ. ಆದಾಮ, ಇಲ್ಲಿ ಅಡವಿ ಕುಳಿತಿರುವೆಯಾ? ಏ ಸಹೋದರ, ನಾನು ಸುಯೋಧನ. ದುರಾತ್ಮ, ಇಲ್ಲಿ ಅರಿವೆಯಾ? ಶಾಸನ, ನಾನು ಸೈಂಧವರಾಜ. ಓ ಬಾವ, ಅಣ್ಣ, ಎಲ್ಲಿ ನೋಡಿದರೂ ಕೃಷ್ಣನೇ. ಎಲ್ಲೆಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಮಾಯೆ, ಮಾಯೆ, ಮಾಯೆ. ಕರ್ಣ, ಕರ್ಣ, ಬಾ ನನ್ನ ಸಂಗಡ. ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ನಾನು ಮಾತನಾಡಬೇಕಾಗಿದೆ. ಬಾ ಕರ್ಣ, ನನ್ನೊಡನೆ ಬಾ ನನ್ನ ಸಂಗಡ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏಕೆ ಕರೆತಂದಿದ್ದೇವಾ? ಕರ್ಣ, ನೀನೆಂತು ವೈರಿಯ ಪಕ್ಷದವನಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ? ನಿಜ. ಪ್ರಥಮ ಪಾಂಡವನೇ. ಪರಮ ಭಾಗ್ಯವತಿಯಾದ ಜನನಿ ಕುಂತಿ ದೇವಿಯು ನನ್ನ ಜನ್ಮದಾತೆ. ನಿಶ್ಚಿತ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ಮಾಧವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲಿವೆ ದೇವಾ? ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಾಸ್ತಿಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡೆದು ಅವು ಫಲಿಸುವವೋ ಇಲ್ಲವೆಂಬ ಚಪಲಕ್ಕೆ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ಲೋಕಾಪವಾದಕ್ಕೆದಿರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ನಂತರ ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ನನ್ನ ಮಾತು ಸತ್ಯವೆಂದು ನಂಬು ಕರ್ಣ. ಪಾಂಡು ಸುತರರ ಸೇರುದೆ ನೀನು ಕರ್ಣ. ಪಾಂಡು ಸುತರರ ಸೇರುದೆ ನೀನು, ದರೆಯನು ಪರೆಯೈ ಧರ್ಮದಿ ನಿರುತ ಕರ್ಣ. ದರೆಯನು ಪೊರೆಯೈ ಧರ್ಮದಿ ನಿರುತ, ಅನುಜರ ಸೇರೈ ಕರುಜರ ಬಾಳೈ, ಅನುಜರ ಸೇರೈ ಅನುದಿನ ಬಾಳೈ ನೀ ಬಾಳೈ.
ಶೋಧಿಸಿದ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುತ್ತೀರ. ಶೂರನಿ ನಂಬಿದ ವಿರೋಧ ಕರ್ಣ ಶೂರನಿ ಅಂಕಿತ ವಿರೋಧ ನಿಜ ಗುಣ ನಿಜ ಗುಣಶೀಲ ಮೆರೆಸಿದ ಗುಣ ನಿಜ ಗುಣಶೀಲ ಪರಾಗಿದ ಪ್ರೇಮಿ ಸುಕೃತಗಾಮಿ ಪರಾಗಿದ ಪ್ರೇಮಿ ಸುಕೃತಗಾಮಿ ಮಾನಿಷ್ಕಾಮಿ ಸುರಸಿದ ಶರಣರ ಶರದರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುತ್ತೀರ 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 ಲಾಲಿಸು ಕರ್ಣ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವುದನ್ನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ ನನ್ನ ಸುದ್ದೆ. ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತೆ. ಹೌದು ಹೌದು ಕರ್ಣ, ಸತ್ಯ ಸಂಗತಿಯೇ ಪರಮಾತ್ಮ, ಸತ್ಯ ಸಂಗತಿಯೇ. ಕರ್ಣ, ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವನ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ.
ಶೋಧನೆಗೆ ಸೇವಾ ಶೋಧನೆಗೆ ವಿದಿಶಾಪ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ನೀನೇ ಹೇಳು ಪರಮಾತ್ಮ, ನೀನೇ ಹೇಳು. ಕರ್ಣ, ಮನಸ್ಥೈರ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಪರಮಾತ್ಮ, ಯಾರನ್ನು ಆಶ್ರಯಿಸಬೇಕು, ಯಾರನ್ನು ಜಯಿಸಬೇಕು ನೀನೇ ನಿರ್ಧರಿಸು. ವಾಸುದೇವ. ಹಾ ಕರ್ಣ, ಮತ್ತೊಂದು ವಿಚಾರವಿರುವುದು. ಹೇಳು ಪರಮಾತ್ಮ. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಕಂಡಾಗಲೆಲ್ಲ, ಪರಮಾತ್ಮ ಈ ಕರ್ಣನಾರು, ಈತನನ್ನು ಕಂಡಾಗಲೆಲ್ಲ ನನಗೆ ಮರುಕುಂಟಾಗುವುದೆಂದು ಹೇಳುತ್ತಿದ್ದೆ. ಆತಳಿಗೂ ಸಹ ನಿನ್ನ ಜನ್ಮದ ವೃತ್ತಾಂತವು ತಿಳಿಯದು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಆಕೆಗೆ ನಿನಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಸಂತೋಷದಿಂದ ಬರುವಳು. ನೀನು ಸಹ ಗಂಗಾ ತೀರಕ್ಕೆ ಹೋಗು. ತಮ್ಮ ಚಿತ್ತ. ಸಂತೋಷದಿಂದ ಬರುವ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಗಬಹುದು ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ, ಆಗಬಹುದು. ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಹಾಗಿದ್ದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತೆಯೇ. ಅಯ್ಯೋ ಅಯ್ಯೋ, ಇದೆಯೇ ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನೇ ತಿಳಿಯದೆ ವ್ಯತ್ಯಪಡುತ್ತಿದ್ದ ನನಗೆ ಈಗ ಇವರೇ ನನ್ನ ಬಂಧು ವರ್ಗದವರೆಂಬುದನ್ನು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ ಪ್ರಾಪ್ತಿ ಆಯಿತು. ಅಯ್ಯೋ ಪಾಪಿಕರ್ಣ, ಪಾಪಿಕರ್ಣ! ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯಾ? ಪಾಂಡು ಕುಮಾರನನ್ನ ಕೊಲ್ಲಲೇ ದುರದ ಸಂಬಂಧಿರನ ಕೊಲ್ಲುವುದೇ ಕೊಲದಾಂಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೋಳ್ ಸುಖ ಸಂಪತ್ತಿನಿಂಬಾಳ್ವನೇ ಚಲದಿಂ ಪಾರ್ಥನ ಚಿರವಂ ತರಿದೋ. ಅಯ್ಯೋ ಅಯ್ಯೋ,
ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ಚಿರವಂ ಸರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಚರಚನಾಂ ತುತ್ತಾಗಲೇ ಸಾಯಲೇ 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 ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದ ಮಾರೆ ಮಾವ ಸವಿಸಿದೆ ಜೀವ, ತಳೆದ ಮಾರೆ ಮಾವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಕೊಡು ಚಿರ ವಿಭವ, ಕರುಣ ಪ್ರಭಾವ. ಅಡ್ಡ ಕೃಷ್ಣ ಕೊಡು ಚಿರ ವಿಭವ, ಕರುಣ ಪ್ರಭಾವ, ಕೊಡು ಚಿರ ವಿಭವ, ಕರುಣ ಪ್ರಭಾವ. ಕೊಡು ಚಿರ ವಿಭವ, ಕರುಣ ಪ್ರಭಾವ, ಕೊಡು ಚಿರ ವಿಭವ, ಕೊಡು ಪ್ರಣವ. ಕೊಡು ಚಿರ ವಿಭವ, ಕರುಣ ಪ್ರಭಾವ, ಜ್ವಲಿಸುವುದರ ವರದ ನಿಜಾನ, ಕಲುಷಿತ ಮನದ ರಾಗದ ಭಾವ, ಜ್ವಲಿಸುವುದರ ವರದ, ಜ್ವಲಿಸುವುದರ ವರದ, ಜ್ವಲಿಸುವುದರ ವರದ. ಹೇ ಕೃಷ್ಣ, ದೀನ ದಯಾನಿಧಿ ವಾಸುದೇವ, ನೀನು ಹೊರತಾಗಿ ನನಗೆ ಬೇರೆ ಗತಿ ಯಾರು? ನಾನು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನನ್ನು ನನ್ನ ಪತಿಗಳು ಭೋಗದ ವಸ್ತುವಿನಂತೆ ಜೂತದಲ್ಲಿ ಪಣವಾಗಿಟ್ಟು ಸೋತರು. ಅಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕದ್ದ ಕಳ್ಳಿಯಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವೆಂದು ಕೊನೆಗೆರಡು ದಿನವಾದರೂ ಸುಖವಾಗಿರಡವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೆನ್ನು ಬರೆದಿರುವೆ ತಂದೆ? ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಪ್ರಿಯತಮೇ, ಏನಾಯಿತು? ನಿಷ್ಕಣವಾಗಿ ಅಳುತ್ತಿರುವೆ ಏಕೆ? ಏಕೆ ರುದ್ದಿದೆ ಧ್ರುಪದ ನಂದೇನೆ? ಏಕೆ ಚಿಂತಿದೆ ಧ್ರುಪದ ನಂದಿನಿ? ದುಗುಡ ಬಿಡು, ಅಭಯ ಬಿಡು, ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿದೆ ಧ್ರುಪದ ನಂದಿನಿ? ದುರದಿದು ಕುರುಪತಿಯ ತೊಡೆ ಮುರಿದು ಹೋಗ್ತಾನೆ. ದುರದಿದು ಕುರುಪತಿಯ ತೊಡೆ ಮುರಿದು ಮುದದರು ಕಡು ಮನ ಅಂತ ನಮ್ಮನ್ನು ನುಡಿಸದೆ ಬಿಡೆ ದೂರದಲ್ಲಿ ಹೋಗ್ತಾನೆ.
ಮೆಚ್ಚಿ ಅದ ಮೆಚ್ಚಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ಬಗುಡ ಬಿಡು ಅಭಯ ಬಿಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ಧ್ರುಪದ ನಂದಿನಿ ವಿಪಿಲವಾಸ ಭವಳೆಯ ಮರೆಯುವೆ ನಾಂ ತರುಣಿಯೇ ವಿಪಿಲವಾಸ ಭವಣೆಯ ಮರೆಯುವೆ ನಾಂ ತರುಣಿಯೇ ಕಪಟತನದ ವಂಚಕರ ಹೃದಯವನ್ನು ಸೆಳುವೆ ಕಪಟತನದ ವಂಚಕರ ಹೃದಯವನ್ನು ಸೆಳುವೆ ಕಡೆತಟ್ಟಿ ಕೊಡಿ ಎದೆ ಮೆಟ್ಟಿ ನಿಲ್ಲುವೆ ಕಡೆತಟ್ಟಿ ಕೊಡಿ ಎದೆ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ ಧ್ರುಪದ ಬಿಡು ಅಭಯ ಬಿಡು ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿತೆ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಧ್ರುಪದ ನಂದಿನಿ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದ್ರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನಗೊಳಿಸಿದರೆ ನೀವು ಅವರಿಗೆ ಪ್ರತೀಕಾರವನ್ನು ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದ್ದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದಲ್ಲಿ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ವೀರ ಶಿಖಾಮಣಿ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದಾಗಿ ಏನಿಂದೆಯೂ ನಮ್ಮನ್ನು ಆಯೋಗ ಬಿಟ್ಟಿದ್ದಲ್ಲ ಪಾಂಚಾಲಿ. ಅದರಲ್ಲಿ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ತಿಳಿಸುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ನೀನಾದ್ರೂ ನಿಮ್ಮಣ್ಣನ ಆಜ್ಞಾಧಾರಕನು, ನಿಮ್ಮಣ್ಣನ ಆಜ್ಞೆ ಹೊರತಾಗಿ ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳು, ನಾನು ಈ ದಿನ ಅಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟಿವೆ ಎಷ್ಟೇ ಎಂದು ಹಾಸ್ಯ ಮಾಡಿ ನಕ್ಕಳು. ಏನು ಓ ದುರ್ಯೋಧನನಲ್ಲಿ ಪುನಃ ಸಂಧಿಗೆ ಆ ಕುನ್ನಿಕವರವನಲ್ಲಿ ಸಂಧಿಗೆ ನನ್ನ ಸಂದೇಹವು ನಿಶ್ಚಯವಾಗಿ. ಪ್ರಿಯತಮೇ, ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರಿಗೆ ಸಾಧ್ಯ? ಕಪಟ ನಾಟಕ ಸೂತ್ರಧಾರಿಯಾದ ನಮ್ಮೆಲ್ಲರ ಪ್ರೀತಿಯ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನ ವಿಲಾಸ ಮಗ್ನರಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ಧಾರಿಕೆಯಿಂದ ಹಿಂತಿರುಗಿದಾಗಲೇ ನಾನು ಹೀಗಾಗಬಹುದೆಂದು ಮೊದಲೇ ತಿದ್ದೆನು. ಪ್ರಿಯತಮೇ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು ಪ್ರಿಯತಮೇ? ನಿನ್ನ ಮುಡಿಯನ್ನು ಬಿಡಿಸುವರೆಗೂ ಬೆಚ್ಚದ ಈ ನನ್ನ ಕೇಶ ರಾಶಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ ಬಾಪು, ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆ ಬಾರೆ, ಜಾಣೆ ಮುದ್ದಾಡುವೆ ಹೇ ಭೀಮನ ಪ್ರೀತಿಯ ಪ್ರೇಯಸಿನೇನ, ಭೀಮನ ಪ್ರೀತಿಯ ಪ್ರೇಯಸಿನೇನ, ಜಾಣೆ ಮುದ್ದಾಡುವೆ ಕುರುಕುಲಹದ ಮರಣ ಕುರುವಂಶವನ ನಾಶವಗೈದೆ, ಕುರುವಂಶ ಸರ್ವನಾಶ.
ಹದಮದ ಕೆಳಗುತ್ತರಣದ ಗುರುವಂಶವನ್ನೇ ನಾಶವಗೈವೆ ದುರುಳ ದುಶಾಸನ ಒಡಲನ್ನು ಬಗೆದು ದುರುಳ ದುಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆನ ಬಿಚ್ಚಿದ ಮುಡಿಯ ಕಟ್ಟುವೆನ ಕಾಣೆ ಮುದ್ದಾಡುವೆನು ಬಾರೆ ಪ್ರೀತಿಯ ಪ್ರೇಯಸಿ ಪ್ರೇಮನ ಪ್ರೀತಿಯ ಪ್ರೇಯಸಿ ನೀನು ಕಾಣೆ ಮುದ್ದಾಡುವೆನು ಬಾರೆ ರಿಪುಗಳ ಮಳೆಯನ್ನು ಹಿಡಿಯುತ್ತ ರಣದ ಗುರುವಂಶವನ್ನು ನಾಶವಗೈವೆ ರಿಪುಗಳ ಪಡೆಯನ್ನು ಹಿಡಿಯುತ್ತ ರಣದ ಶತಕೌರವರನ್ನು ನಾಶವಗೈವೆ ದುರುಳ ದುರ್ಯೋಧನ ಪಡೆಯನ್ನು ಮುರಿದು ದುರುಳ ದುರ್ಯೋಧನ ಪಡೆಯನ್ನು ಮುರಿದು ನಿನ್ನಯ ಸೇಡನ್ನು ನಿನ್ನಯ ಸೇಡನ್ನು ತೀರಿಸುವೆನು ಜಾಣೆ ಮುದ್ದಾಡುವೆನು ಬಾರೆ ಪ್ರೀತಿ ನನ್ನ ಪ್ರೀತಿಯ ಪ್ರೇಯಸಿ ನೀನು ನನ್ನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ ಚಮತ್ಕಾರವಾದ ಉತ್ತರ ಬಾಪು ಚಮತ್ಕಾರವಾದ ಉತ್ತರ ನೀನು ನಮ್ಮ ಸಂಗಡ ಕಥನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಚತುರಳು ಮಹಾಚತುರಳು ನೀನು ಪ್ರಾಣೇಶ್ವರ ಪ್ರಾಣವಲ್ಲಭ ಪ್ರಿಯತಮೇ ಪ್ರಿಯೋತ್ತಮ ಹೇಳು ಪ್ರಿಯತಮೇ ನೆನಪಿರುವುದೇನು ಹಿಂದೆ ಒಂದು ಸಾರಿ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿರಲಿಲ್ಲವೇ ಪ್ರಿಯ ಓ ಚಾರಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತೆಯೋ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಈ ಭೀಮಸೇನ ಸಾಕು ಸಾಕು ಬರೀ ಹೇಳುವುದು ಮಾತ್ರವಲ್ಲ ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆಯು ಇಚ್ಛಿಸಿದರೆ ಏನಾಯಿತು ನೀನಾದ್ರೂ ನಿಮ್ಮಣ್ಣನ ಆಜ್ಞಾಧಾರಕನು ನಿಮ್ಮಣ್ಣನ ಆಜ್ಞೆ ಹೊರತಾಗಿ ಸುಮ್ಮನೆ ನನ್ನನ್ನು ಕೆರಳಿಸಬೇಡ ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಶಾಂತಿಯನ್ನು ಬಯಸುವವರು ಸತ್ಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿದ್ದೇನೆ ಧರ್ಮಪರಾಯಣನಾದ ಯುಧಿಷ್ಠರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಸಹಿಸುವುದಿಲ್ಲ ನೋಡೋಣ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಭೀಮಸೇನ, ನನ್ನಲ್ಲಿಯೂ ಕೋಪವೇ ತಮ್ಮ?
ಸಹೋದರ, ನನ್ನಲ್ಲಿಯೂ ಕೋಪವಿದೆ.